ಬುರ್ಡೆ ಗ್ಯಾಂಗ್ಗೆ ಮತ್ತೆ ನೋಟಿಸ್ ಕೊಟ್ಟಿದೆ ಎಸ್ಐಟಿ. ಇವತ್ತು ಬೆಂಗಳೂರು ಬೆಳ್ತಂಗಡಿಯಲ್ಲಿನ ನೋಟಿಸ್ ನೀಡಿದೆ ಎಸ್ಐಟಿ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ವಿಠಲ ಗೌಡಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬುರ್ಡೆ ಗ್ಯಾಂಗ್ಗೆ ಮತ್ತೆ ನೋಟಿಸ್ ಕೊಟ್ಟಿದೆ ಎಸ್ಐಟಿ. ಇವತ್ತು ಬೆಂಗಳೂರು ಮತ್ತು ಬೆಳ್ತಂಗಡಿಯಲ್ಲಿ ನೋಟಿಸ್ ಅನ್ನು ನೀಡಿದೆ ಎಸ್ಐಟಿ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ವಿಠಲ ಗೌಡರಿಗೆ ನೋಟಿಸ್ ಕೊಡಲಾಗಿದೆ. ತಿಮರೋಡಿ ಮಟ್ಟಣ್ಣ ಜಯನ್ ನವೆಂಬರ್ 3ನೇ ತಾರೀಕು ಬರಬೇಕು. ಅವರು ಅಂದ್ರೆ ಸೋಮವಾರ ಹಾಜರಿರಬೇಕು. ಬುರ್ಡೆ ಗ್ಯಾಂಗ್ ಸದಸ್ಯನ ಮನೆಗೆ ನೋಟಿಸ್ ಅನ್ನು ಲಗತ್ತಿಸಿದ್ದಾರೆ ಅಧಿಕಾರಿಗಳು. ಜಯಂತಿ ಮನೆಗೆ ನೋಟಿಸ್ ಲಗತ್ತಿಸಿ ಎಸ್ಐಟಿ ಆಫೀಸರ್ ಹೊರಟಿದ್ದಾರೆ. ಇನ್ನೂ ಏನಾದರೂ ಇವ್ರುಗಳು ಬರಲಿಲ್ಲ ಅಂತಂದ್ರೆ ಮತ್ತೆ ಲುಕ್ಔಟ್ ನೋಟಿಸ್ಗಳನ್ನ ಜಾರಿ ಮಾಡಬೇಕಾಗತ್ತೆ. ನೋಟಿಸ್ ಅಂಟಿಸ್ತಿದ್ದಂತೆ ಜಯನ್ ಪತ್ನಿ ಅದನ್ನ ಹೊರಗಡೆ ಬಂದು ಕಿತ್ಕೊಂಡು ಹೋದ್ರಂತೆ. ಇದೆಲ್ಲ ಮಾಡೋಕ್ಕಾಗತ್ತೆ ನೋಡಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅವ್ರ ಹೆಂಡತಿ ಬಂದು, ಪೊಲೀಸರಿಗಂತೂ ಗೊತ್ತಿದೆ ಅಂಟಿಸ್ ಹೋಗಿರೋದು, ಅಧಿಕಾರಿಗಳಿಗೆ ಗೊತ್ತಿದೆ. ಇವ್ರು ಕಿತ್ಕೊಂಡು ಹೋದ್ರು ಅಷ್ಟೇ, ನೋಟಿಸ್ನ ಅಲ್ಲೇ ಬಿಟ್ಬಿಟ್ಟು ಹೋದ್ರು ಅಷ್ಟೇ, ಒಳಗಡೆ ಹೋಗಿ ಹರಿದಾಕಿದ್ರು ಅಷ್ಟೇ. ನೋಟಿಸ್ ಅಂಟಿಸಿರೋದನ್ನ ಫೋಟೋ ಕೂಡ ತಕ್ಕೊಂಡಿರ್ತಾರೆ ಎಸ್ಐಟಿ ಕಡೆಯಿಂದ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಜಯನ್ ಅವರ ಪತ್ನಿ ಹೇಳ್ತಾ ಇದ್ರು, ಅವರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಮನೆಯವರು ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇವರ ನವರಂಗಿ ಹೋರಾಟಗಳು, ಇವರ ಫೇಕ್ ಹೋರಾಟಗಳು ಏನು ಅಂತ ಇಡೀ ರಾಜ್ಯ ನೋಡಿದೆ. ಎಷ್ಟು ಸಮಯವನ್ನ ಹಾಳು ಮಾಡಿದ್ರು. ಅಂಡ್ ರಾಜ್ಯದ ಜನರ ಹಣ ಅದು, ಟ್ಯಾಕ್ಸ್ ಪೇಯರ್ಸ್ ಮನಿ ಅದು. ಏನು ಎಸ್ಐಟಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ರೆ ಏನು ಖರ್ಚು ಸುಮ್ಮನೆ ಬರುತ್ತಾ? ಪ್ರತಿನಿಧಿ ವರ್ಷಿತಾ ಜಯನ್ ಮನೆ ಹತ್ತಿರದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತಲೆಬುರುಡೆ ಪ್ರಕರಣ ಏನಿದೆ ಸಾಕಷ್ಟು ವೈರಲ್ ಆಗಿತ್ತು, ಜೊತೆಗೆ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಯಾಕಂದ್ರೆ ಇದರ ಹಿಂದೆ ಇದ್ದಂತಹ ಸಾಕಷ್ಟು ಕೈವಾಡಗಳು ಏನೇನಿದೆ ಅದೆಲ್ಲವೂ ಕೂಡ ಧರ್ಮಸ್ಥಳವನ್ನ ಹದಗೆಡಿಸಬೇಕು, ಆ ಹೆಸರನ್ನ ಏನು ಹದಗೆಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿದ್ದು. ಅದರಲ್ಲೂ ಕೂಡ ಮಹೇಶ್ ತಿಮರೋಡಿ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಇವರೆಲ್ಲರ ಒಂದು ಗ್ಯಾಂಗ್ ಕೂಡ ಅದರಲ್ಲಿ ಆಡ್ ಆನ್ ಆಗಿತ್ತು. ಇದೀಗ ಸದ್ಯ SIT ತನಿಖೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಾರ್ಯಾರು ಈ ಕೇಸ್ನಲ್ಲಿ ಭಾಗಿಯಾಗಿದ್ರು ಅವ್ರೆಲ್ಲರಿಗೂ ಕೂಡ ಈಗ SIT ತನಿಖೆಯನ್ನು ನಡೆಸ್ತಾ ಇದೆ. ಜೊತೆಗೆ ಆ ತನಿಖೆಯನ್ನ ಮಾಡಬೇಡಿ, ನಮ್ಮ ಕೇಸನ್ನ ನಾವೇ ಕೂಡ ತಗೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ SIT ಮೊರೆಯನ್ನ ಕೂಡ ಈ ಗ್ಯಾಂಗ್ ಹೋಗಿರುವಂತದ್ದು. ಸದ್ಯ ಜಯಂತ್ ಟಿ ಅವರ ಮನೆಗೆ ಅಂಟಿಸಲಾದಂತಹ ನೋಟಿಸ್ ಅನ್ನ ಬಂದು ಅಧಿಕಾರಿಗಳು ಅಂಟಿಸಿದ್ರು. ಆದ್ರೆ ಜಯಂತ್ ಅವರ ಪತ್ನಿ ಏನಿದ್ದಾರೆ ಆ ನೋಟಿಸ್ ಅನ್ನ ತೆಗೆದು ಹರಿದಾಕುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಮಾಧ್ಯಮದವರ ಮೇಲೆ ಸಿಟ್ಟು ಕೂಡ ಆಗಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಹೋಗಿರುವಂತದ್ದು, ನೀವ್ ಯಾಕೆ ಬಂದಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದರಲ್ಲೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಅಥವಾ ಗಿರೀಶ್ ಮಠಣ್ಣನವರಾಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಜೊತೆಗೆ ಬುರ್ಡೆ ಕೇಸ್ನ ಮೇನ್ ಇದಾದಂತಹ ಚೆನ್ನೈ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಇದೀಗ ನಾವು ಮಾಡಿದಂತಹ ತಪ್ಪಿಗೆ ಇದೀಗ ನಾವು ಕೇಸನ್ನ ಹಿಂದಕ್ಕೆ ತಗೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇದೆ. ಇದ್ರ ಮಧ್ಯೆ ಮತ್ತೆ ನೋಟಿಸ್ ನ ಪ್ರಕಾರ ನೋಡ್ತಾ ಹೋದ್ರೆ ನೀವು ಬೆಳ್ತಂಗಡಿಯಲ್ಲಿ ಹಾಜರಾಗಬೇಕು, ಈ ಒಂದು SIT ತನಿಖೆಗೆ ಕೂಡ ನೀವು ಸಹಕರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೂಡ ಅಂಟಿಸಿದ್ರು. ಆದ್ರೆ ಅಧಿಕಾರಿಗಳು ಬಂದು ಅಂಟಿಸಿದಂತಹ ನೋಟಿಸ್ ಅನ್ನ ಸದ್ಯ ಜಯಂತ್ ಟಿ ಅವರ ಪತ್ನಿ ಇದೀಗ ಕಿತ್ತು ಹರಿದಾಕಿರುವಂತದ್ದು. ಇನ್ನೊಂದ್ ಕಡೆಯಾಗಿ ಮೊನ್ನೆ SIT ಮತ್ತೊಂದ್ ಕಡೆಯಾಗಿ ಏನು ತನಿಖೆಗೆ ಕರೆಯುತ್ತೆ, ಅವಾಗ ಕೇವಲ ಯಾರು ಕೂಡ ಹೋಗಿರೋದಿಲ್ಲ. ಸದ್ಯ ಈ ತನಿಖೆಗೆ ಎಲ್ಲರೂ ಕೂಡ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮತ್ತೆ ನೋಟಿಸ್ ಅನ್ನ ಅಂಟಿಸಿದೆ. ಹಾಗಾಗಿ ಈ ಒಂದು ಕೇಸ್ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.